ನಮಸ್ಕಾರ ಕನಕಪುರ ಜನತೆಗೆ. ನೋಡಿ ಫ್ರೆಂಡ್ಸ್, ನಾವು ಇವತ್ತು ಹೋಗ್ತಾ ಇದೀವಿ ಸಿಂಗರಾಜಿಪುರ ಹತ್ರ ಇರೋ ಗವಿರಂಗನಾಥ ಸ್ವಾಮಿ ಬೆಟ್ಟಕ್ಕೆ ವಿತ್ ರವಿಶಂಕರ್, ಅಕ್ಷಯ್, ಯೋಗಿ ಅಂಡ್ ವಾಸು. ಹಾಯ್ ಸೇ ಗೈಸ್. ನೋಡಿ ಫ್ರೆಂಡ್ಸ್, ಇವತ್ತು ನಾವಿದೀವಿ ಪುರುಷೋತ್ತಮ ಮೋಟೋ ಬ್ಲಾಗ್ ಕನಕಪುರ ಅವ್ರ ಜೊತೆ. ಅವ್ರ ಜೊತೆ ಇವತ್ತು ಫಸ್ಟ್ ಟೈಮ್ ಅಲ್ಲ, ಇದು ಸೆಕೆಂಡ್ ಟೈಮ್ ನಾವು ಏನೋ ಟ್ರಕ್ ಹೋಗ್ತಾ ಇದೀವಿ. ರವಿಶಂಕರ್, ಹೆಂಗಿದ್ರೆ ನಿಮ್ ಜೀವನ? ಚೆನ್ನಾಗಿದೆ. ಮದುವೆ ಆದ್ಮೇಲೆ ಕನಕಪುರ ಜನತೆಗೆ ಏನು ಹೇಳೋದಿಲ್ಲ. ಎಲ್ಲ ಇವತ್ತು ಕನಕಪುರ ಅಂದ್ರೆ ಒಂದು ಕಾಡಿನ ಅವರು ನಾವು ಇಷ್ಟಪಡ್ತೀವಿ, ಹೇಳಕ್ ಇಷ್ಟಪಡ್ತೀವಿ. ನೋಡಿ ಫ್ರೆಂಡ್ಸ್, ಇವೇ ನಮ್ ಯೋಗಿ ಮಾಮ. ಯೋಗಿ ಮಾಮ ಮಸ್ತಿ ಮಾಡೋದಂಗೆ ನೋಡಿ ಫ್ರೆಂಡ್ಸ್, ಇಲ್ಲಿಂದ ಬಂದ್ರೆ ಇಲ್ಲಿ ಬೋರ್ಡ್ ಹಾಕಿದಾರೆ, ಇಲ್ಲಿಂದ ಕಂಟಿನ್ಯೂ ಮಾಡಬೇಕು. ಗಾಡಿನೇ ಹೋಗುತ್ತೆ, ಏನು ತೊಂದರೆ ಇಲ್ಲ, ಆರಾಮಾಗಿ ಹೋಗ್ಬೋದು. ಬನ್ನಿ, ನಾವು ಹೋಗ್ತಾ ಇದೀವಿ. ಈಗ ಒಳ್ಳೆ ಮಳೆ ಬರ್ತಾ ಇದೆ. ಮಳೆಯಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇದೀವಿ. ಒಂಥರ ತುಂಬಾ ಚೆನ್ನಾಗಿದೆ. ಬನ್ನಿ, ಮೇಲೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಯಾವುದು ಸಕಲೇಶ್ಪುರ, ಯಾವುದು ಹೊರನಾಡು, ಶೃಂಗೇರಿ ಎಲ್ಲ ನಮ್ ಕನಕಪುರ ಸುತ್ತಮುತ್ತನೇ ಇದೆ ಫ್ರೆಂಡ್ಸ್. ಪೀಸ್ ಆಗಿದೆ ನೋಡಿ, ವೆದರ್ ಸೂಪರ್ ಆಗಿದೆ. ಫ್ರೆಂಡ್ಸ್ ನೋಡಿ ಯಾವ ರೀತಿ ಸನ್ಸೆಟ್. ಆಗುಂಬೆ ಅಂತ ಅನ್ಕೊಂಬಿಡಿ, ಇದು ನಮ್ ಕನಕಪುರ. ಆಗುಂಬೆ ತನಕ ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ಬಿಡಿ. ನಮ್ ಸುತ್ತಮುತ್ತ ಇರೋ ಕನಕಪುರ ಬೆಟ್ಟಗಳಿಗೆ ಬಂದ್ರೆ ಸಾಕು, ನಿಮ್ಗಿಂತ ವ್ಯೂಗಳು ತುಂಬಾ ಚೆನ್ನಾಗಿ ಕಾಣುತ್ತೆ. ಬಂದ 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 ಧೀರ 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 ಧೀರ. ಫ್ರೆಂಡ್ಸ್, ಬೆಟ್ಟದ ಮಧ್ಯದಲ್ಲಿ ಇದ್ದೀವಿ ನಾವೀಗ. ಎಷ್ಟು ಚೆನ್ನಾಗಿದೆ ಅಂದರೆ ಸೀರಿಯಸ್ಲಿ ಇಟ್ಸ್ ಆನ್ ಅಲ್ಟಿಮೇಟ್ ಫೀಲಿಂಗ್. ನೋಡಿ, ನೀವು ಕಣ್ಣು ಆರಿಸಿದಷ್ಟು ಪ್ರಕೃತಿ ಸೌಂದರ್ಯ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಇದನ್ನೆಲ್ಲ ವಿಡಿಯೋದಲ್ಲಿ ನೋಡೋದಕ್ಕಿಂತ ರಿಯಾಲಿಟಿ ಬಂದು ಅನುಭವಿಸೋದಿದೆಯಲ್ಲ, ಅದು ಮಾತ್ರ ನಿಜವಾಗ್ಲೂ ಸ್ವರ್ಗ. ಫ್ರೆಂಡ್ಸ್, ನಾವೀಗ ಬಂದಿದ್ದೀವಿ ಟಾಪ್ ಆಫ್ ದಿ ಹಿಲ್. ನೋಡಿ, ದೇವಸ್ಥಾನ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಒಂದು ಫ್ಯಾಮಿಲಿಗೆ ಹೇಳಿ ಮಾಡಿಸುವಂಥ ಜಾಗ. ಫ್ಯಾಮಿಲಿ ಜೊತೆ ಬಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಬನ್ನಿ, ದೇವಸ್ಥಾನದ ಬಗ್ಗೆ ಹಿಸ್ಟ್ರಿ ಮತ್ತು ದೇವಸ್ಥಾನ ಒಳಗಡೆ ಉದ್ಭವ ಮೂರ್ತಿ ರಂಗನಾಥ ಸ್ವಾಮಿ ಎಲ್ಲನೂ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ. ವಿಗ್ರಹ ಪಕ್ಕ ಇದೆಯಲ್ಲ, ಇದೇನೆ ಉದ್ಭವ ಮೂರ್ತಿ. ಕಳ್ಸಿದ್ರಪ್ಪ ನೋಡಿ, ಪ್ರತಿ ಶನಿವಾರ ಅನ್ನದಾಸೋಹ ಇದೆ. ಏನಾದ್ರು ಸಹಾಯ ಮಾಡ್ತೀನಿ ಮಾಡ್ಬೋದು. ಇದ್ರ ಇತಿಹಾಸ ಹೇಳ್ತೀರಾ ಗುರುಗಳೇ? ಇದು ಶೃಂಗಮಹರ್ಷಿ ಆಶ್ರಮ, ಗವಿನಲ್ಲಿದ್ದಕ್ಕೆ ಗವಿರಂಗ ಅಂತ. 1600 ವರ್ಷ ಇತಿಹಾಸ. ಮುಂದೆ ಋಷಿಮುನಿಗಳೇ ಕಟ್ಟಿದ್ದ ದೇವಸ್ಥಾನ. ಈಗ ಮನುಷ್ಯರು ಕಟ್ಟಿಸಿದ್ದಾರೆ. 2014ರಲ್ಲಿ ಕಿತ್ತಾಕಿ ಕಟ್ಟಿರೋದು. ಇನ್ನು 1000 ವರ್ಷ ಬೇಕಿತ್ತು ಮುಡಬೇಕಾದ್ರೆ. ಇದು ಪ್ರವಾಸೋದ್ಯಮಿಗೆ ಸೇರಿದೆ. ಸಿಂಗಾಯಿಪುರ, ಅನಿಯೂರು, ಕೋಡಿಹೊಸಳ್ಳಿ ಗ್ರಾಮಸ್ಥರು ಸೇರತಕ್ಕದ್ದು. ಇದು ಚನ್ನಪಟ್ಟಣದಿಂದ ಬೆಟ್ಟದ ಮೇಲೆ ದಾರಿ ಇದೆ. ಈ ಕಡೆ ಸಾತ್ನೂರಿಂದ ಇದೆ, ಈ ಕಡೆ ಕನಕಪುರದಿಂದ ಇದೆ. ಎಲ್ಲ ಕಡೆಯೂ ಸೌಲಭ್ಯ ಇದೆ. ಆಯ್ತಾ? ಊಟದ ಬಗ್ಗೆ? ಊಟ ಪ್ರತಿ ಶನಿವಾರ ಅನ್ನದಾಸೋಹ ಮಾಡ್ತೀವಿ. ತಾವೇನಾರು ಅಭಿಷೇಕ ಅಲಂಕಾರ ಮಾಡ್ತೀನಿ ಅಂದರೆ 2500 ರೂಪಾಯಿ. ನಿಮ್ಮ ಹೆಸರಲ್ಲೇ ಊಟ ಅಂಗಡಿ. ಏನೇನು ನೆನ್ಸ್ಕೋದ್ರು ಬೇಗ 48 ದಿನದಲ್ಲಿ ಒಳ್ಳೆಯದು. ಆಯ್ತಾ? ದೇವಸ್ಥಾನ ಈ ಬೆಳಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ? 9 ರಿಂದ 5 ಗಂಟೆ. ಶನಿವಾರ, ಭಾನುವಾರ 2:30, ಮಂಗಳವಾರ 2:30, ಶುಕ್ರವಾರ 2:30, ಪ್ರತಿದಿನ 10:30, 9:30 10:30. ಆಯ್ತು?
ಹುಡಿಕೊಂಡು ಹೋಯ್ತಿರಿ ಊಟಿ ಕೊಡೈಕನಾಲ್ ಅಂತ. ಬರ್ರಿ ನಮ್ ಗವಿ ಹತ್ರಕ್ ಬರ್ರಿ, ನೋಡ್ರಿ ಹೆಂಗಿದೆ ನಮ್ ಕನಕಪುರ ಸುತ್ತಮುತ್ತ. ಕೊಡೈಕನಾಲ್, ಮುನ್ನಾರ್, ವಯನಾಡ್, ಬರ್ರಿ ಬರ್ರಿ ಬರ್ರಿ, ಯಾಕೆ ಬರ್ತೀರಾ? ಬನ್ರಿ ಬನ್ರಿ ಎಲ್ಲ ಬನ್ರಿ. ನೋಡಿ ಫ್ರೆಂಡ್ಸ್, ನೀವೇ ನೋಡ್ತಿದ್ರಲ್ಲ ವ್ಯೂ ಯಾವ ಥರ ಇದೆ ಅಂತ. ಆಲ್ವೇಸ್ ಸಕ್ಕದಾಗಿದೆ ಸೀರಿಯಸ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ವ್ಯೂ. ನೀವು ನೋಡಿ, ನೀವು ಕಣ್ಣು ಆಡಿಸಿದಷ್ಟು ಬರೀ ಬೆಟ್ಟ ಗುಡ್ಡಗಳೇ ಇದೆ ನಮ್ಮ ಕನಕಪುರ ಸುತ್ತಮುತ್ತ. ಅದಕ್ಕೆ ಹೇಳೋದು ಕನಕಪುರ ಅಂದರೆ ಕನಕ ಅಂದರೆ ಚಿನ್ನದಂಥ ಹಳ್ಳಿ ನಮ್ಮ ಕನಕನ ಹಳ್ಳಿ. ನೋಡಿ ಫ್ರೆಂಡ್ಸ್, ಇದು ದೇವಸ್ಥಾನ ಆಯಿತು. ಇನ್ನು ನೀವು ಅಪ್ ಟ್ರಕ್ ಹೋಗಬೇಕು ಅಂತಂದರೆ ಇನ್ನೂ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಬೇಕು. ಅಲ್ಲೂ ತುಂಬ ವ್ಯೂ ಚೆನ್ನಾಗಿದೆ. ಬನ್ನಿ, ಕರ್ಕೊಂಡು ಹೋಗ್ತಾ ಇದ್ದೀನಿ. ಕಮಾನ್. ಫ್ರೆಂಡ್ಸ್, ಹೇಳ್ತಾ ಇದ್ದೀನಿ, ಭಗವಂತ ನಮಗೋಸ್ಕರ ಇಂಥ ಸೃಷ್ಟಿ ಮಾಡಿದ್ದಾನೆ ಈ ಪ್ರಕೃತಿನ ದಯವಿಟ್ಟು ಹಾಳು ಮಾಡಬೇಡಿ. ನೋಡಿ, ಬರ್ತೀರಾ ದೇವಸ್ಥಾನಗಳಿಗೆ ಈ ಥರ ಪ್ಲಾಸ್ಟಿಕ್ಕು ಅವು ಇವು ಎಲ್ಲ ಹಾಕಿ ಹೋಗ್ತೀರಾ. ಇದರಿಂದ ಫುಲ್ಲು ಎನ್ವೈರ್ನಮೆಂಟಲ್ ಹಾಳಾಗುತ್ತೆ. ದಯವಿಟ್ಟು ಈ ಕೆಲಸ ಮಾಡಬೇಡಿ. ನಿಮ್ಮದೇ ಆದಂಥ ಒಂದು ಕ್ಯಾರಿ ಬ್ಯಾಗ್ ತೊಗೊಂಡು ಬನ್ನಿ. ಅದರಿಂದ ನೀವೇನೇ ಯೂಸ್ ಮಾಡಿದ್ರು ಪ್ಲಾಸ್ಟಿಕ್ ಥಿಂಗ್ಸ್ ಅದನ್ನೆಲ್ಲ ಅದಕ್ಕೆ ಹಾಕ್ಕೊಂಡು ತೊಗೊಂಡೋಗಿ. ನೇಚರ್ನ ದಯವಿಟ್ಟು ಹಾಳು ಮಾಡಬೇಡಿ. ಫ್ರೆಂಡ್ಸ್, ಇವತ್ತಿನ ಟ್ರಕ್ ಬಗ್ಗೆ ನಮ್ಮ ಫ್ರೆಂಡ್ಸ್ ಏನಂತ ಹೇಳ್ತಾರೆ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಅವ್ರನ್ನ ಫೇಮಸ್ ಮಾಡ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಅವ್ರ ಮುಖನೇ ತೋರಿಸ್ತಾ ಇಲ್ಲ. ಇರ್ಲಿ ಪೂಜೆ, ನಮಸ್ಕಾರ. ಬಟೋಬ್ಲಾ ಕನಕಪುರ ನೋಡಿ, ರಿವೀಲ್ ಮಾಡ್ತಾ ಇದೀವಿ ಫೇಸ್ನ. ಅಂತೂ ಇಂತೂ ಟ್ರಕ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ನನ್ನ ಫ್ರೆಂಡ್ಸ್ಗಳ ಜೊತೆ ಒಳ್ಳೆ ಎಂಟರ್ಟೈನ್ಮೆಂಟ್ ಚೆನ್ನಾಗಿತ್ತು ಇವತ್ತು, ಎಂಜಾಯ್ಮೆಂಟು. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಬನ್ನಿ, ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದಟ್, ಟೇಕ್ ಕೇರ್ ಆ್ಯಂಡ್ ಬಾಯ್.